ಈ ಸಕಲ ಜೀವನಗಳನ್ನು ತನ್ನ ಮಡಿಯಲ್ಲಿ ಇಟ್ಟುಕೊಂಡು ಕಾಪಾಡ್ತಾ ಬಂದಿದ್ದೀಯಾ. ಒಂದು ತುತ್ತು ಅನ್ನ ಕೊಟ್ಟು ರಕ್ಷಣೆ ಮಾಡ್ತಾ ಇದ್ದೀಯಾ. ಅಂದಹಾಗೆ ಇಂದು ಸೀಗೆ ಹುಣ್ಣಿಮೆ, ನಿನಗೋಸ್ಕರ ಪ್ರಸಾದವನ್ನು ಮಾಡಿಟ್ಟಿದ್ದೀನಿ. ನನ್ನ ಪತಿದೇವರು ಬಂದ ತಕ್ಷಣ ಅವರ ಕೈಯಲ್ಲಿ ಕೊಟ್ಟು ಕಳಿಸ್ಬೇಕಂತ ಎಷ್ಟೋ ಕಾದಿ ಕುಳಿತಿರುವೆ. ಉತ್ತರೆ ಮಳೆಗೆ ಈ ಭತ್ತದ ಬೆಳೆಗಳು ತುಂಬ ಚೆನ್ನಾಗಿ ಬಂದಿವೆ. ಆ ಭತ್ತದ ಬೆಳೆಗಳು ಬೆಳೆಯಲು ನನ್ನ ಗಂಡನ ದೇಹದಿಂದ ಸುರಿದ ಒಂದೊಂದು ಬೆವರಿನ ಹರಿನೇ ಕಾರಣ. ಅದಕ್ಕೋಸ್ಕರ ನನ್ನ ಗಂಡನ ದೇಹದಿಂದ ಬಂದ ಬೆವರಿನ ಹನಿಗೆ ಸಾಕ್ಷಿಯಾಗಿ ಇಲ್ಬೇಕಂತ ನಿನ್ನಲ್ಲಿ ಸೆರೆಗೊಡ್ಡಿ ಬೇಡ್ಕೋತಾ ಇದ್ದೀನಿ. ನಾನೊಬ್ಳು ಧರ್ಮವಂತ ರೈತನ ಸತಿಯಾಗಿ ನಿನ್ನಲ್ಲಿ ಸೆರೆಗೊಡ್ಡಿ ಬೇಡ್ಕೋತಾ ಇದ್ದೀನಿ ತಾಯಿ. ಇದೇನು ನಿರ್ಮಲಾ, ತಾಯಿ ಅನ್ನಪೂರ್ಣೇಶ್ವರಿ ಪೂಜೆ ತುಂಬಾ ವಿಜೃಂಭಣೆಯಿಂದ ನಡೆದಂತೆ ಕಾಣುತ್ತದೆ. ಹೌದು ಸ್ವಾಮಿ, ಬನ್ನಿ ನೋಡಿ. ಇವತ್ತು ಶೀಗೆ ಹುಣ್ಣಿಮೆ ಅಲ್ಲ, ಪೂಜೆ ತುಂಬಾ ವಿಜೃಂಭಣೆಯಿಂದ ಆಯಿತು. ಬನ್ನಿ, ನೀವು ಪ್ರಸಾದ ತೆಗೆದುಕೊಳ್ಳಿ. ನಿರ್ಮಲಾ, ಬೇಗ ನೈವೇದ್ಯ ಕಟ್ಟಿಕೊಂಡು ಬಾ. ಹೊಲಕ್ಕೆ ಹೋಗಿ ಭೂತಾಯನ್ನು ಪೂಜಿಸಿ ಬರುವೆ. ಈ ರೈತ ಬಿತ್ತಿದ ಪ್ರತಿಯೊಂದು ಬೀಜ ತನ್ನ ತೇಜ ಕಳೆದುಕೊಳ್ಳದೆ ಉತ್ತಮವಾಗಿ ಬೆಳೆ ಬಂದು ಈ ಬಡ ರೈತನ ಬಾಳಿಗೆ ಬೆಳಕಾಗಲಿನೆಂದು ಬೇಡಿಕೊಂಡು ಬರುವೆ. ಆಯ್ತ್ರಿ, ನೀವು ನೀನು ನಿರ್ಮಲ, ಅಷ್ಟೇ ಅಲ್ಲದೆ ನಿನ್ನ ಮನಸ್ಸು ಕೂಡ ತುಂಬಾ ನಿರ್ಮಲ. ಏನು ಪತಿದೇವರು ತುಂಬಾ ಜಾಸ್ತಿನೇ ಸಲುಗೆಯಿಂದ ಮಾತನಾಡ್ತಾ ಇದ್ದೀರಾ? ಹಾಗೇನಿಲ್ಲ ಕಣೆ, ನನ್ನ ಮನಸ್ಸಿಗೆ ಅನಿಸಿದನ್ನು ಹೇಳಿದ್ದು ಅಷ್ಟೇ. ಇರಲಿ, ಬೇಗ ನೈವೇದ್ಯ ತೆಗೆದುಕೊಂಡು ಬಾ. ನಾವಿಬ್ಬರು ಜೊತೆಯಾಗಿ ಭೂಮಾತೆಯನ್ನು ಪೂಜಿಸಿ ಬರೋಣ. ಆಯ್ತ್ರಿ, ಹೋಗೋಣಂತೆ. ನನ್ನ ಮೈದುನ ರಾಜ ಹುಲಿ ಮನೆಗೆ ಬರೋ ಹೊತ್ತಾಯಿತು. ಅವನ್ ಬರ್ಲಿ, ಮೂವರು ಸೇರಿ ಹೋಗೋಣಂತೆ. ನನ್ನ ತಮ್ಮ ರಾಜ ಹುಲಿ ಬರುವವರೆಗೆ ಒಂದು ಹಾಡಾದ್ರೂ ಹಾಡ್ತೀಯ? ಹಾಡು. ಯಾರು? ಶಂಕರ್, ಸ್ವಲ್ಪ ತಡೆ. ಯಾಕೆ, ಏನಾವದೆ ಕೆಲಸವಿದೆ? ಕೆಲಸ
ಕೆಲಸ ಎಲ್ಲಿಂದ ಬಂತು ಶಂಕರ್? ಈ ನಿನ್ನ ಪರಿಸ್ಥಿತಿಯನ್ನು ನೋಡಿ ನನಗೆ ವ್ಯಥೆಯಾಗುತ್ತಿದೆ. ವ್ಯಥೆ? ನಿಮ್ಮಂತಹ ಒಳ್ಳೆಯವರಿಗೆ ವ್ಯಥೆ ಆಗುವುದೆಂದರೆ ಸೋಜಿಗಾದ ಮಾತು. ಮಾಡಲಾರದಂತ ಕುತಂತ್ರ ಮಾಡಿ ಮೊಸಳೆ ಕಣ್ಣೀರು ಸುರಿಸುವ ಅಭಿನಯ ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಜಗನ್ನಾಥ್. ನೋಡು ಶಂಕರ್, ನಿಮ್ಮ ಮನೆತನಕ್ಕೆ ಆದ ಅವಮಾನಕ್ಕೆ ನನ್ನ ತಂಗಿಯು ಕಾರಣಳೆಂಬ ಭಯದಿಂದ ನಿನಗೆ ಹೇಳುತ್ತಿದ್ದೇನೆ. ನೀನು ನನ್ನ ಕಣ್ಣೆದುರಿಗೆ ಬದುಕಿದ್ದು ಸತ್ತವನಂತೆ ಆಗಿದ್ದೀಯಾ? ಜಗನ್ನಾಥ್, ಆಡುವ ಮಾತಿನ ಪ್ರಕಾರ ನಾನು ಬದುಕುವುದು ಪ್ರಯೋಜನ ಇಲ್ಲವೇ? ನಾನು ಬದುಕಿ ಸತ್ತು ಹೋದಂಗೆ. ನೋಡು ಶಂಕರ್, ಇದ್ದ ವಿಷಯವನ್ನು ಇದ್ದಂತೆ ಹೇಳಿದರೆ ನಿನಗೆ ಮನಸ್ತಾಪ ಆಗಿತ್ತು ಅಂತ. ಜಗನ್ನಾಥ್, ಬಾಯಿ ಬಿಟ್ಟು ಹಿಡಿದು ಮಾತನಾಡು. ಸ್ವಾಭಿಮಾನಕ್ಕೆ ಕುತಂತ್ರ ಆದರೆ ಪ್ರಾಣಾಹುತಿಗೆ ಹೆಸಲಾರದಿ ಶಂಕರನಿಗೆ ಪಡಿಬೇಡ. ಹೇಳಬೇಕದು ನೇರವಾಗಿ ಹೇಳು. ನೋಡು ಶಂಕರ್, ದರತಿ ಎಂದುಕೊಂಡಿರುವ ನಿನ್ನ ಹೆಂಡತಿ ಮಗನ ಸಮನಾದ ನಿನ್ನ ತಮ್ಮನ ಬಸವರಾಜನ ಗುಡಿ ತನ್ನ ದೇಹವನ್ನು ಮಲಿನ ಮಾಡಿಕೊಂಡಿರುವಳು. ಜಗನ್ನಾಥ್, ನಾಯಿ ಹೇಸಿಗೆ ತಿನ್ನುತ್ತೆ ಎಂದು ಚಿನ್ನದ ಪಿಂಜರದಲ್ಲಿ ರೋಗಿಣಿ ಯಾವಾಗಲೂ ಹೇಸಿಗೆ ತಿನ್ನುವುದಿಲ್ಲ. ಅದರಂತೆ ಕಾಮಜಾಲೆಯಲ್ಲಿ ಕಂಡ ತುಂಬಿ ಇರುವ ನೀನು ಹೆಂಗಸರನ ಶೀಲ ಸಂಸಾರವನ್ನು ಬುಡ ಸಮೇತ ಕಿತ್ತಲ ಹಚ್ಚವನರೆ ಪಿಶಾಚೆ. ಶಂಕರ್, ಸತ್ಯವು ಯಾವಾಗಲೂ ಕಹಿಯ ಕಾಣಿಸ್ತದೆ. ನಾನು ನಿನಗೆ ಏನು ಹೇಳಿದರು ನಿನಗೆ ಅದು ತೋಚದು. ಜಗನ್ನಾಥ್, ನನ್ನ ಕಷ್ಟಕ್ಕೆ ಗುರಿ ನಿಂದ್ರ ಜಗನ್ನಾಥ್. ಮಾತಿಗೆ ಅರ್ಧದಲ್ಲಿ ಬಿಟ್ಟು ನನ್ನ ಕಷ್ಟಕ್ಕೆ ಗುರಿಪಡಿಸಬೇಡ. ಹೇಳಬೇಕದು ನೇರವಾಗಿ ಹೇಳು. ನೋಡು ಶಂಕರ್, ಈ ಬಿಸಿಲಿನ ತಾಪದಿಂದ ನಿನ್ನ ಹೆಂಡತಿ ಮುಖವನ್ನು ಯಾವಾಗ ನೋಡಲೆಂತ ನಿನ್ನ ಮನ ಸಂಬಲಿಸುತ್ತಿದೆ. ಈಗ ನಾ ನಿನಗೇನು ಹೇಳಿದರೂ ಅದು ನಿನಗೆ ತಿಳಿಯದು. ಹೇಳು. ಇಲ್ಲ ಜಗನ್ನಾಥ್, ಹೇಳು. ಈ ಬೆಂಕಿಯನ್ನು ಒಡಲಲ್ಲಿ ಇಟ್ಟು ಜೀವಿಸಕ್ಕಿಂತ ಅದನ್ನು ಚೆಲ್ಲ ಬಿಡ್ತೀನಿ. ಹೇಳು ಜಗನ್ನಾಥ್. ನೆವರ್ ಇಂಪಾಸಿಬಲ್. ಅದು ನಿನ್ನಿಂದ ಆಗದ ಕೆಲಸ. ಇಲ್ಲ ಹೇಳು ಜಗನ್ನಾಥ್. ಇಲ್ಲ ಹೇಳು ಜಗನ್ನಾಥ್. ನನ್ನ ಮನೆತನಲ್ಲಿ ನಾ ಇಲ್ಲವಾಗ ನಡೆಯೋದು ಕುತಂತ್ರ ಯಾವುದು? ಹೇಳು ಜಗನ್ನಾಥ್. ಸಾಧ್ವಿ ಸತಿ ಎಂದು ತಿಳಿದಿರುವ ನಿನ್ನ ಹೆಂಡತಿ ನಿನ್ನ ತಮ್ಮನ ಜೊತೆ ರತಿಗೀಡಿ ಆಡುತ್ತಿರುವ ನಿನ್ನ ಮನೆಯಲ್ಲಿ ನಿನ್ನ ಕಂಡಾರೆ ಕಂಡು ನೋಡಿ ಹೋಗು. ಜಗನ್ನಾಥ್, ಹೌದು ಶಂಕರ್, ಈ ವಿಷಯ ನಿನ್ನ ಹೃದಯಕ್ಕೆ ತುಂಬಾ ಕಹಿಯಾಗಿ ಕಾಣುತ್ತದೆ. ಸತ್ಯ ಯಾವಾಗಲೂ ಕಹಿಯಾಗಿ ಇರುತ್ತದೆ ಅಲ್ಲವೇ? ಮುತ್ತುಬಾಯಿ ಜಗನ್ನಾಥ್, ನಿನ್ನ ಮರ್ಮ ಕರ್ಮಗಳ ತತ್ವೋಪದೇಶಗಳು ಹಿತುಗುಡಿ ನನಗೆ ಬೇಕಾಗಿಲ್ಲ. ಸಾಧಿ ಸತ್ಯ ಆದ ನನ್ನ ಹೆಂಡತಿಯ ಮೇಲೆ ಮತ್ತ ನನ್ನ ತಮ್ಮನ ಮೇಲೆ ಇಲ್ಲ ಸಲ್ಲದ ವಿಷ ಬೀಜ ಪ್ರಯೋಗ ಮಾಡೋ ನೀನು ಮನುಷ್ಯನೇ ಅಲ್ಲ. ನೋಡು ಶಂಕರ್, ನಿನ್ನ ಮನೆಯಲ್ಲಿ ನಡೆಯುವ ಕಾಮ ಕ್ರೀಡೆಯನ್ನು ನಿನ್ನ ಕಣ್ಣಾರೆ ಕಂಡು ನೋಡು. ಈಗಿಂದಲೇ ಹೊರಟು ಹೋಗು. ಇವನು ಏನು ಹೇಳ್ತಾನೋದು ನಿಜವೇ? ಇವನೇನಂದು ಸಾವಿತ್ರಿಯ ಮೇಲೆ ಕಾರ್ಯನಿರ್ವಹಿಸಿ ಬಂದು ಈ ರೀತಿ ಕತೆ ಕಟ್ಟಿದ್ದಾನೆ. ಏನೋ ಇದು ನಂಗೆ ತಿಳಿಯಲಾಗಿದೆ.
ಶಂಕರಿಗೆ ಹಡೆದ ಒಂದು ಜೋಡರ ಬಲೆಯನ್ನು ಆ ಬಲೆಯಲ್ಲಿ ಸಿಕ್ಕ ಶಂಕರ ವಿಲವಿಲವಿಲವಿಲಿರುವ ಒದ್ದಾಡಿ ನರಳಿ ನರಳಿ ಸಾಯಬೇಕು. ನಾನು ಹಚ್ಚಿರುವ ಬೆಂಕಿ ತಾಯಿ ಹಾಗೂ ಮಗನ ಸಂಬಂಧಕ್ಕೆ. ಈ ಒಂದು ವಿಷಯವನ್ನು ಕಣ್ಣಾರೆ ಕಂಡ ಶಂಕರ ಹೊಚ್ಚರಂತೆ ಪರಿತಪಿಸಬೇಕು. ಅಂದಾಗಲೇ ಜಗನ್ನಾಥನ ಆತ್ಮಕ್ಕೆ ಶಾಂತಿ. ಸಾವಿತ್ರಿ, ಇನ್ನು ಮುಂದೆ ನಾನು ತಿನ್ನು ಹಣ್ಣು ನೀನು, ನಿನ್ನ ದೇಹದ ನನಗೆ. ಅತ್ತೆ, ನೋಡಿದೆಯಾ ಈ ನಿನ್ನ ಹಿರಿ ಸೊಸೆ ಪರಿಸ್ಥಿತಿ ಏನು ಅಂತ? ಈ ಮನೆಯಲ್ಲಿ ಹಗಲಿರುಳ ಜೀತದಾಳಾಗಿ ದುಡಿದರೂ ಕೂಡ ನನಗೆ ಈ ಮನೆಯಲ್ಲಿ ನಿನ್ನ ಕಿರಿ ಸೊಸೆ ಯಾವ ಬೆಲೆನೂ ಕೊಡ್ತಾ ಇಲ್ಲ ಅತ್ತೆ, ಯಾವ ಬೆಲೆನೂ ಕೊಡ್ತಾ ಇಲ್ಲ. ಒಪ್ಪತ್ತಿ ನನ್ನಗ ಕೂಡ ಗತಿ ಇಲ್ಲದಂತಾಗಿದೆ ನನ್ನ ಬಾಳು. ಇವತ್ತು ವಿಜಯದಶಮಿ. ವಿಜಯದಶಮಿ ಅಂದರೆ ನಾಡಿಗೆ ದೊಡ್ಡ ಹಬ್ಬ. ಹೊಸ ಸೀರೆಯನ್ನು ಉಟ್ಟಿಕೊಂಡು ದೇವರಿಗೆ ಪೂಜೆ ಮಾಡಿಸಿಕೊಂಡು ಬನ್ನಿ ಎನ್ನುವುದನ್ನು ಬಂಗಾರ ರೂಪದಲ್ಲಿ ಪಡೆಯುವ ಇಂಥ ಪವಿತ್ರವಾದ ದಿನ ಇದು. ಆದರೆ ಈ ನಿರ್ಭಾಗ್ಯಗಳಿಗೆ ಯಾವ ದಿನವೂ ಗತಿ ಕಾಣ್ತಾ ಇಲ್ಲ ತಾಯಿ, ಯಾವ ದಿನವೂ ಗತಿ ಕಾಣ್ತಾ ಇಲ್ಲ. ನನ್ನಂತ ನಿರ್ಭಾಗ್ಯಗಳಿಗೆ ಈ ಹರಕು ಸೀರೆ, ಈ ಮುರುಕು ಕಸಬರಿಗೆ ಒಂದೇ ಬಂಗಾರವಾಗಿದೆ ನನ್ನ ಬಾಳಿನಲ್ಲಿ. ಹಿಂದೆ ಈ ಮನೆಯಲ್ಲಿ ಅತ್ತಿಗೆಮ್ಮ, ಯಾಕಮ್ಮ ಕಣ್ಣೀರು ಸುರಿಸುತ್ತಾ ಕಸ ಹೊಡಿತಿರಲ್ಲ? ಇಂದು ವಿಜಯದಶಮಿ ಸಂತೋಷ ಬಿಟ್ಟು ದುಃಖಿತವಾಗಿ ಕಸ ಹೊಡಿತಿರಲ್ಲಮ್ಮ. ಯಾಕಿಲ್ಲ ಬಾಮ, ಇದನ್ನ ಕಣ್ಣಲ್ಲಿ ಏನೋ ಸ್ವಲ್ಪ ಧೂಳು ಬಿದ್ದಂತಾಯ್ತು, ಅದಕ್ಕಾಗಿ ಕಣ್ಣು ಒರೆಸಿಕೊಳ್ತಾ ಇದ್ದೆ. ಅತ್ತಿಗೆಮ್ಮ, ಸಾಕು ಮಾಡಮ್ಮ. ಈ ನಿನ್ನ ಕಪ್ಪಳೆಗಳೆಂದರೆ ಗೊತ್ತಾಗುತ್ತೆ. ದುಃಖಿತವಾಗಿ ಕುಂಡ್ರು ಸಮಯ ಹೋಯ್ತು. ಹಿಂದೆ ಕೌರವಿಗೆ ಗೆದ್ದು ಬಂದಿದ್ದು ಇದೇ ದಿನ. ಈ ನಿನ್ನ ಮೈದುನ ನೌಕರಿ ಪಡೆದುಕೊಂಡು ಬಂದಿದ್ದಾನೆ. ತೆಗೆದುಕೋ ಅಮ್ಮ ಈ ವೈಮಾನ ಪತ್ರಿಗಳನ್ನು, ತೆಗೆದುಕೋ, ಹಾರಸಮ್ಮ. ಜಯಶಾಲಿಯಾಗಿತ್ತು. ಏನಪ್ಪ ಮೈದುನ, ನಿನಗೆ ನೌಕರಿ ಸಿಕ್ಕಿತೆ? ಯಾವ ನೌಕರಿಯಪ್ಪ? ರೈತ ರಾಷ್ಟ್ರ ಅನ್ನುವ ಬೆನ್ನೆಲುವ ಶಿಕ್ಷಕದ ನೌಕರಿ ಸಿಕ್ಕಿತತೆಗೆ. ಅದಕ್ಕಾಗಿ ನಿನ್ನನ್ನು ಮತ್ತು ಅಣ್ಣನನ್ನು ಹೂವಿನ ಹಂಗೆ ನೋಡಿಕೊಟ್ಟಿದೆ. ಏನಪ್ಪ, ನಿನಗೆ ನೌಕರಿ ಸಿಕ್ಕಿತೆ? ನಮಗೆ ಕಿತ್ತಬಾರದ ಕಷ್ಟ ನಷ್ಟಗಳೆಲ್ಲ ಮಾಯವಾದಷ್ಟೇ ಸಂತೋಷವಾಗ್ತಾ ಇದೆ. ಕೊಡು ಬಸವರಾಜ್, ಕೊಡು. ನಿನ್ನ ಮನಕ್ಕೆ ತೃಪ್ತಿ ಆದಷ್ಟು ಕೊಡು. ಅಣ್ಣ, ಹಿಂಗ್ಯಾಕೆ ಚಿರುವೆ? ಬಸವರಾಜ್, ಸುಂದರವಾದ ಕರು ನೀನೆಂದು ನನ್ನ ಸರ್ವಸ್ವನೇ ದಾರಿ ಹರಿದು ನಿನ್ನನ್ನೇ ಜೋಪಾನ ಮಾಡಿದೆ. ನೀನನೇ ನನ್ನ ಹದ್ದನಾಗಿ ವಿಷಪೂರಿತ ಕುಕ್ಕಿನೆಂದು ಕುಕ್ಕಿ ಬಿಟ್ಟೆಲ್ಲೋ ವಿವೇಕಿ. ಅಣ್ಣ, ನಾನು ನಿನ್ನನ್ನು ಸಿಡ್ಕಾರ್ವೆ? ಕರ ಎಂದಾದರೂ ತಾಯಿಯನ್ನು ಕೊಲ್ಲುವುದು?
ಕೊಲ್ಲುವುದಿಲ್ಲ ಬಸವರಾಜ್. ಕೊಲ್ಲುವುದಿಲ್ಲ ಬಸವರಾಜ್. ಕರುವಿಗೆ ಹರೆತನ ಬಂದಾಗ ಹಾಲುಣಿಸಿದ ತಾಯಿ ಕೂಡ ಸಂಬಂಧ ಮಾಡುತ್ತದೆ. ಅದರಂತೆ ನಿನಗೆ ನಿನ್ನ ಕಾಮವನ್ನು ತೀರಿಸಲಿಕ್ಕೆ ಬೇರೆ ಯಾರು ಸಿಕ್ಕಿಲ್ಲ ಬಸವರಾಜ್. ನೀನು ಒಂದು ಸಾರಿ ನನ್ನ ಹೇಳ್ತಿದಂದ್ರೆ ನಿನ್ನವರೆಗೆ ಕಾಮವನ್ನು ತೀರಿಸಲಿಕ್ಕೆ ಹರದ ಮಬ್ಬು ಹೆಣ್ಣನ್ನು ಹೆತ್ತ ತಾಯಿ ತಂದೆಯ ಕಾಲಿಗೆ ಬಿದ್ದು ನಿನ್ನನ್ನು ಮದುವೆ ಮಾಡಿ ಬಿಡ್ತಿದೆ. ಅದನ್ನು ಬಿಟ್ಟು ನೀನು ಅಣ್ಣ ನಿನಗೆ ಭೂತ ಬಡ್ದಿದೇನು? ಹೌದು, ನನ್ನನ್ನೇ ಭೂತ ಪಡೆದಿದೆ. ನಮ್ಮ ಜನನು ಮಕ್ಕಳನ್ನು ತಿಳಿದು ಜೋಪಾನ ಮಾಡಿ ಅವರಲ್ಲಿಂದಲೇ ನನ್ನ ಹೃದಯದ ಒಂದು ಭಾಗವನ್ನು ದೂರ ಮಾಡೋದು ನನ್ನನ್ನು ಭೂತ ಪಡೆದಿದೆ. ಯಾಕೆ ಸ್ವಾಮಿ ಹೀಗೇಕೆ ಮಾತನಾಡ್ತಾ ಇದ್ದೀರಾ? ತಮ್ಮಂದಿರಂದರೆ ಪ್ರೀತಿಯಿಂದ ಕಾಣುವ ನೀವು ಇಂದು ಮಸ್ತರದಂತೆ ಮಾತನಾಡ್ತಾ ಇದ್ದೀರಲ್ಲ, ಏನಾಗಿದೆ ನಿಮಗೆ? ಮುತ್ತು ಬಾಯಿ ಯಾರನ್ಯಾದ ಸ್ವಾನವೇ. ಅಣ್ಣ ಏನಂದೆ? ನನ್ನ ಅತ್ತಿಗೆ ಜಾರ ತಂದ ಸ್ವಾನವೇ? ಅಣ್ಣ ಈ ಮಾತನ್ನು ನೀನೇ ಅಂದಿದ್ದರೆ ಬೇರೆ ಅವರು ಯಾರಾದ್ರೆ ಅಂದಿದ್ದರೆ ಅವನ ಒಡಲನ್ನು ಶೀಳಿ ಹೊರಗ ತೆಗೆದು ಕೊಚ್ಚು ಹಾಕದಿದೆ. ಆದರೆ ನೀನು ಇಲ್ಲಿವರೆಗೆ ಕಟ್ಟಿಗೆ ಹೊರಿ ಹೊತ್ತು ಇಲ್ಲಿವರೆಗೆ ನಮ್ಮನ್ನು ಜೋಪಾನ ಮಾಡಿದ ಕರುಣಾದ ನೀನೇ ಒಂದು ಬೇಡಿಕೊಳ್ಳುವೆ. ಆಸ್ತಿಯ ಸಮಪಾಲು ನನಗೆ ಬೇಕಾಗಿಲ್ಲ. ಆದರೆ ಹೆಣ್ಣಿನ ಭಾಗ್ಯ ಕೇಳುವ ಒಂದೇ ಬೇಡಿಕೆ ಅಣ್ಣ. ಗಂಡು ಹುಚ್ಚನಾದರೂ ತನ್ನ ಪತಿ ಭಕ್ತಿಯ ಸರ್ವಸ್ವ ಎಂದು ಪರಮೇಶ್ವರನು ಒಲಿದುಕೊಂಡ ರೆಡ್ಡಿ ವಂಶದ ಮಲ್ಲಮ್ಮದ ಪ್ರತಿರೂಪ ಈ ನನ್ನ ಅತ್ತಗೆ. ಗಂಡ ಮಾಡಿದಾಗ ಸಾಕ್ಷಾತ್ ಯಮಧರ್ಮನೇ ಹೆಬ್ಬಾಲಿಸಿ ಗಂಡನ ಪ್ರಾಣವನ್ನು ಮರಳಿ ಪಡೆದಿತ್ತ. ಇಂಥ ಸತಿ ಸಾವಿತ್ರಿದಂತೆ ಪತಿ ಭಕ್ತಿ ಉಳುವುದು ಈ ನನ್ನ ಅತ್ತಗೆ. ಅಣ್ಣ ಇಂಥವಳಿಗೆ ಮಾತ್ರ ಜಾರಿನ ಅಂತ ನುಡಿಬೇಡ ಅಣ್ಣ, ನುಡಿಬೇಡ. ಕಾಲಿಗೆ ಸರಿಯಾಚೆ ಚಾಂಡಲ ಜಾರ್ನೆ ಒಂದು ಶಬ್ದವನ್ನು ಹೆತ್ತ ಈ ಗಯಾಳಿ ಹೇಮರೆಡ್ಡಿ ಮಲ್ಲಮ್ಮನೂ ಅಲ್ಲ, ಸತಿ ಸಾವಿತ್ರಿನೂ ಅಲ್ಲ. ಅವರ ಪಕ್ಷದಲ್ಲಿ ಮಾತನಾಡಿದವ ನೀನು ಶ್ರೀರಾಮಚಂದ್ರನ ತಮ್ಮ ಲಕ್ಷ್ಮಣೂ ಅಲ್ಲ. ನೀನು ಇವಳ ಇಟ್ಟ ಪುರುಷ. ಕಾಮಕ್ಕೆ ಕಣ್ಣಿಲ್ಲವೆಂದು ತನ್ನ ಕಾಮವನ್ನು ತೀರ್ಸಕ್ಕೆ ನೀನು ಮಾಡೋದು ಇದು ಕುತಂತ್ರ. ನೀನು ಇವಳ ಇಟ್ಟ ಪುರುಷ. ಹೆತ್ತ ಮಗುವಿನೊಂದಿಗೆ ಸರಸವಾಡಿದೆ ಎಂದು ನುಡಿತಾ ಇದ್ದೀರಲ್ಲ, ನಿಮ್ಮ ಮನಸ್ಸಾಕ್ಷಿ ಒಪ್ಪುವುದೇ? ಸಾವಿತ್ರಿ, ಕಣ್ಣೆದುರಿಗೆ ಹೂವಿನ ಮಾಲೆ ಹಾಸಿ ಕೈಗೆ ಕೈ ಪರೀಕ್ಷಿಸಿ ಹತ್ತಿರುವಾಗ ನಾನು ನಿಮ್ಮ ಆಸೆಗೆ ಅಡ್ಡುಪಡೆದು ನನ್ನ ನಿರ್ಧಾರವನ್ನೇ ಮನಸ್ಸಾಕ್ಷಿದ್ದಾಗ ಈ ನಿನ್ನ ಪ್ರಿಯಕರ ನಿನ್ನನ್ನು ಹೂವಿನ ಥರ ನೋಡ್ಕೊಳ್ಳುವಾಗ ಸುಮ್ಮನಿರಬೇಕೆ? ನೋಡಿ, ಮೈದುನನ್ನ ಒಂದು ಮಾತಿಗೆ ಎಷ್ಟೊಂದು ತಲೆ ಕೆಡಿಸಿಕೊಂಡು ಮಾತನಾಡ್ತಾ ಇದ್ದೀರಲ್ಲ. ನೋಡಿ, ಹಿಂದೆ ಹಿರಿಯರ ಸಮ್ಮುಖದಲ್ಲಿ ನನ್ನ ಕೊರಳಿಗೆ ಮಾಂಗಲ್ಯ ದಾರ ಕಟ್ಟುವಾಗ ಸಪ್ತಪದಿ ತುಳಿದು ಯಾವುದೇ ಕಷ್ಟ ಬಂದರೂ ಕೈ ಬಿಡೋದಿಲ್ಲ ಎಂದು ಪ್ರಮಾಣ ಮಾಡಿ ಅಗ್ನಿ ಸಾಕ್ಷಿಯಾಗಿ ನನ್ನ ಕೊರಳಿಗೆ ಅರಿಸಿನ ದಾರ ಕಟ್ಟುವಾಗ ಅದರ ಅರ್ಥ ಏನು ಅಂತ ನಿಮಗೆ ನೆನಪಿದೆ ತಾನೇ? ಸಪ್ತಪದಿ ಅಂದ್ರೆ 7 ಹೆಜ್ಜೆಗಳು. ಆ 7 ಹೆಜ್ಜೆಗಳು ನನ್ನ ಜೀವನವನ್ನೇ ಅಡ್ಡದಾರಿ ಸಪ್ತ ಹೆಜ್ಜೆಗಳು. ಸಾವಿತ್ರಿ,
ಸಾವಿತ್ರಿ, ಸತಿಪತಿ ಜೋಡಿ ಮಧ್ಯೆ ಒಳಗೆ ಶೀಲ ಒಂದೇ ಒಂದು ವಸ್ತು ಇದೆ. ಆ ವಸ್ತುವನ್ನೇ ಮನುಷ್ಯನ ಜೀವನವೇ ಇರುವಾಗ ಹಗ್ಗವನ್ನೇ ನೇನಾದರೂ ಸಂಶಯ ಪಡ್ತಾರೆ ಸಾವಿತ್ರಿ, ಸಂಶಯ ಪಡ್ತಾರೆ. ಸ್ವಾಮಿ ಸ್ವಾಮಿ, ಶೀಲವೆಲ್ಲದೆ ಶೀಲವನ್ನು ಕಳೆದುಕೊಂಡರೆ ಜೀವನವಿಲ್ಲ. ಶೀಲ ಕಳೆದುಕೊಂಡ ಹೆಣ್ಣು ಒಡೆದು ಮಡಿಕೆ ಇದ್ದ ಹಾಗೆ. ದಯವಿಟ್ಟು ನನ್ನ ಮಾತನ್ನು ನಂಬಿ ಸ್ವಾಮಿ, ನನ್ನ ಮಾತನ್ನು ನಂಬಿ. ನಂಬಿಕೆ ನಾ ಇಟ್ಟದ ನಂಬಿಕೆ ನನ್ನ ತಮ್ಮಗೆ ಅತ್ತಿಗೆ ಹೆತ್ತಮ್ಮನ ಮಾಡಿ ತನ್ನ ಕಾಮವನ್ನು ತೀರ್ಸಕ್ಕೆ ತಂದಿದೆ ಈ ನಂಬಿಕೆ. ನಾ ಇಟ್ಟ ನಂಬಿಕೆ ನಾ ಆತ್ಮಹತ್ಯೆ ಮಾಡುವ ಪರಿಸ್ಥಿತಿಗೆ ತಂದು ಬಿಟ್ಟಿದೆ ಈ ನಂಬಿಕೆ. ಅಣ್ಣ, ಬೇಕಾದಲೆ ನನ್ನನ್ನು ಈಗಲೇ ಕತ್ತರಿಸು. ಆದರೆ ಆತಿಗೆಯೊಂದಿಗೆ ಮೋಹಿಸಿದ ಬಂಡ ಅಂದು ನನಗೆ ಕರಿಬೇಡಣ್ಣ, ಕರಿಬೇಡ. ಸಮುದ್ರದ ಸಾಗಿದ ಸಂಸಾರ ಒಳಗೆ ಚಂಡಮಾರುತ ಬಂದ ನೀನು ಅಣ್ಣ, ಸಾಕು ಮಾಡು, ನೀಚರಂತೆ ನುಡಿಬೇಡರು. ಅಣ್ಣನನ್ನ ನುಡಿಬೇಡ, ಹಟ್ಟುಕ ನಡೆಯಲಿಂದ. ಸ್ವಾಮಿ, ನಾನು ಜಾರಿನಿ ಅಲ್ಲ. ಮೈಂದ್ರನೊಂದಿಗೆ ಸರಸವಾಡಿದ ಗಯ್ಯಾಳೆ ಎಂದು ಮಾತ್ರ ನುಡಿಯಬೇಡಿ. ಅಣ್ಣ, ಇಲ್ಲ ಇಲ್ಲ ಶಂಕರ್, ನೀನು ನನ್ನ ಅಣ್ಣನಲ್ಲ, ದೇವಮಾನವನ್ನು ತಿಳ್ಕೊಂಡಿದ್ದೇವೆ. ಆದರೆ ಅದು ತಪ್ಪು ಶಂಕರ್. ತಂದೆ ನಿನ್ನನ್ನು ಶಂಕರ ಹೆಸರಿಟ್ಟು ತಪ್ಪು ಮಾಡಿದ್ದಾರೆ. ಹಂತೆ ಮಾತನಾಡಿದೆಲೋ, ಇದೇನು ನೀನು ನನ್ನನ್ನು ಬೆಳೆಸಿದು? ಮಾತನಾಡದೆ ಹೊರಬೀಳು ನಿನ್ನ ಪ್ರಿಯಸಿನ ಜೋಡಿ. ಸ್ವಾಮಿ, ಈಗ ಎಲ್ಲಿಗೆ ಹೋಗಲಿ? ನಾನೀಗ ಗರ್ಭವತಿ ಸ್ವಾಮಿ, ನಾನೀಗ ಗರ್ಭವತಿ. ಸಾವಿತ್ರಿ, ಇಲ್ಲಿವರೆಗೆ ಇಲ್ಲದ ಗರ್ಭವತಿ ಹೀಗೆ ಗರ್ಭವತಿ. ಬಸವರಾಜ್, ಒಳ್ಳೆ ಚೆನ್ನಾಗಿ ಬಿತ್ತಿದೆಲೋ ಈ ನಿನ್ನ ವಿಷ ಬೀಜ. ಆ ವಿಷ ಬೀಜವನ್ನು ಮೊಳಕೆಯನ್ನು ಒಡೆದು ಬೆಳಿತಾವೆ ಈಕಿನ ಹೊಟ್ಟಿನಲ್ಲಿ. ಸಾವಿತ್ರಿ, ಮಕ್ಕಳಿಲ್ಲೊಂದು ಬಂಜೆ ಎಂದು ಕರೆದಿ ಸಮಾಜ ನಿಂಗಂದು ನೀನು ತನ್ನ ಮೈದನ ಜೊತೆ ಲಲ್ಲೆ ಹೊಡೆದು ಒಳ್ಳೆ ಪಾಪದ ಪಿಂಡ ಬೆಳೆಸಿದಲ್ಲ. ಗೋಸ್ಕರ ಚಿಕ್ಕನಿಂದ ನಿನ್ನನ್ನು ತೊಡೆಯ ಮೇಲೆ ಇಟ್ಟುಕೊಂಡು ದೊಡ್ಡವರ ಮಾಡೋನು ಇವನು ನನ್ನ ಹೆಂಡತಿಯ. ಅಣ್ಣ, 18 ವರ್ಷ ಹಿಂದೆ ತಂದೆ ನನಗೆ ಹೊಡೆದಿದ್ದು ಇದೇ ಸ್ಥಾನದಲ್ಲಿ ನಿಂತು. ನೀನೇ ಹೊಡೆದಿದ್ದು ಇದು ಚಾಟಿ, ನನಗೆ ಏನು ಮಾಡ್ಲಾರ್ದಣ. ಆದರೆ ಆತಿಗೆ ಒಂದಿಗೆ ಸರಸ್ವಾಡಿದ ಕಾಮುಕ ಇವನಂದು ತುಚ್ಚಿ ಹುಂಸೆ ಪಡಿಬೇಡ. ತುಚ್ಚೆ ಹುಂಸೆ ಪಡಿಬೇಡ. ಕಾಲಿಗೆ ಬೀಳ್ತೇನೆ. ಸ್ವಾಮಿ, ಎಂತ ಕರ್ಣ ಕಠೋರವಾದ ಶಬ್ದಗಳನ್ನು ನುಡಿತಾ ಇದ್ದೀರಾ ಸ್ವಾಮಿ, ನುಡಿತಾ ಇದ್ದೀರಾ. ಈ ರೀತಿ ಮಾತನಾಡೋದಕ್ಕಿಂತ ಒಂದೇ ಒಂದು ಸಾರಿ ಕತ್ತು ಹಚ್ಚಿ ಕೊಂದು ಬಿಟ್ಟಿದ್ರೆ ಸುಮಂಗಲಿಯಾಗಿ ಸತ್ತು ಹೋಗುತ್ತಿದ್ದೆ ಸ್ವಾಮಿ, ಸುಮಂಗಲಿಯಾಗಿ ಸತ್ತು ಹೋಗುತ್ತಿದ್ದೆ. ಜಾರಣೆ ಹೊರಬೀಳಿಲಿಂದ. ಸರಿಯಲ್ಲಿಂದ ನಿನಗೆ ಹೃದಯದ
ಒಂದು ಭಾಗವನ್ನು ತಿಳಿದು ನಿನ್ನನ್ನು ನಿನ್ನ ಮನೆಯನ್ನು ನೆನಪಾರದಂತೆ ಸಂಸಾರ ಮಾಡಿದೆ. ಅದು ನೀನು ನನ್ನ ಮರ್ಯಾದನೆ ತೆಗೆದು ಬಿಟ್ಟಿಯಲ್ಲ. ಶಂಕರ್, ಸಾಕು ನಿಲ್ಲಿಸು ಈ ನಿನ್ನ ರಾಕ್ಷಸರು. ಪರಂಪತಿ ವೃತ್ತಿ ಮೇಲೆ ನೀ ಎತ್ತಿದ ಚಾಟಿಯನ್ನು ಚಾಟಿ ಆಗದೆ ನಿನ್ನ ಮೂಬಾಳಿಗೆ ಊರ್ಲ ಹಾಕಿಕೊಳ್ಳುವ ಹಗ್ಗವಾದಿತ್ತು. ಎಚ್ಚರಿಕೆ, ನನಗೆ ಹೊಡೆದಂತೆ ನನ್ನ ಅತ್ತಿಗೆ ಮೇಲೆ ಚಾಟಿ ಎತ್ತದರೆ ನಿನ್ನ ಮಾಂಸ ಖಂಡಗಳು ತುಂಡ ತುಂಡವಾಗಿ ಕತ್ತರಿಸಬೇಕಾಗಿದೆ. ಎಚ್ಚರ. ಬರುತ್ತೇನೆ ಅನ್ನಬೇಡ, ಹೋಗುತ್ತೇನೆ ಅಂದು ಅನ್ನೋ ಕಟಕ. ಸ್ವಾಮಿ, ಗರ್ಭವತಿ ಆದ ನಾನು ಎಲ್ಲಿಗೆತ್ತ ಹೋಗಲಿ, ಏನು ಮಾಡಲಿ? ಈ ಮನೆಯಲ್ಲಿ ಕೂಲಿ ಹಾಳಾಗಿ ದುಡಿದು ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ. ದಯವಿಟ್ಟು ದಯವಿಟ್ಟು ಈ ಮನೆಯಲ್ಲಿ ನನಗೆ ಇರಲಿಕ್ಕೆ ಅನುಮತಿ ಮಾಡಿಕೊಡಿ ಸ್ವಾಮಿ, ಅನುಮತಿ ಮಾಡಿಕೊಡಿ. ಅನುಮತಿ ನಡೆಯಲಿಲ್ಲ. ಶಂಕರ್, ಬಸವರಾಜ್, ಬಿಡ ಪಾಪಿ. ಅವರು ನನ್ನ ಪತಿ ದೇವರು. ನನ್ನ ಗಂಡನ ಎದೆ ಮೇಲಿನ ಸ್ಯಾಟ್ ಹಿಡಿಯುವಷ್ಟು ಧೈರ್ಯ ಬಂದಿತ್ತೆ ನಿನಗೆ? ನೋಡು, ಅವರು ನನ್ನ ಪತಿ ದೇವರು. ನನ್ನನ್ನು ಹೊಡಿತಾರೆ, ಬಡಿತಾರೆ, ಕೊಚ್ಚಿ ಹಾಕುತ್ತಾರೆ. ಹಕ್ಕು ಅವರಿಗಿದೆ. ನೋಡಿದೆನೋ ಹೆಣ್ಣ ಸಲಿಸಿಲ್ವ ಅನ್ಬೋದಕ್ಕೆ ಇದು. ಆಯ್ತಮ್ಮ, ನಾನು ತಪ್ಪು ಮಾಡಿದ್ದೇನೆ. ಗಂಡನ ತಪ್ಪನ್ನು ಸಹಜ ಕೂಡ ನಿಮ್ಮಂತ ನಾರಿ ಇರುವಾಗ ಇಂಥ ಕೊಬ್ಬುಣ ಕಾಣದಂತೆ ಇರೋರು ನಿಮ್ಮ ಮೇಲೆ ಅಟ್ಟಹಾಸ್ಯ ಮಾಡೋರು. ಆಯ್ತಮ್ಮ, ಆಯ್ತು, ನಾನು ತಪ್ಪು ಮಾಡಿದ್ದೇನೆ, ನನಗೆ ಕ್ಷಮಿಸಮ್ಮ, ಕ್ಷಮಿಸು. ನಿಮ್ಮಿಂಥ ನಾಟಕಗಳೆಂದು ನಾನು ಮರು ಆಗೋದಿಲ್ಲ. ಇಲ್ಲಿಂದ ನೀವು ನನ್ನ ಕೊರಳಿಗೆ ಕಟ್ಟಿದ ತಾಳಿ ಇದುವರೆಗೂ ನನ್ನ ಕತ್ತಲ್ಲಿ ನೇತಾಡುತ್ತಿರುವುದರಿಂದ ನಾನು ಧೈರ್ಯವಾಗಿ ಇದ್ದೆ. ಆದರೆ ಇಂದು ನೀವು ಜೀವಂತವಾಗಿರುವಾಗಲೇ ನನ್ನ ತಾಳಿಯನ್ನು ಕಿತ್ತುಕೊಂಡಿರಲ್ಲ. ನಾನು ಎಲ್ಲಿಗೆ ಹೋಗಲಿ ಸ್ವಾಮಿ? ನಾನೇನು ಮಾಡಲಿ? ಅಯ್ಯೋ. ಸಾವಿತ್ರಿ, ಕೊನೆಯಲ್ಲಿ ತಾಳಿಟ್ಟುಕೊಂಡು ತಮ್ಮ ಕಾಮವನ್ನು ತೀರಿಸಲೇ ನೀ ಸಮಾಜದ ಕಣ್ಣಲ್ಲಿ ಮಣ್ಣೆರೆಸಬೇಕಂದಿದೇನು? ಅವಮಾನ, ಅವಮಾನ, ಅವಮಾನ. ಕಂಡನಿರುವಾಗಲೇ ತಾಳಿಯನ್ನು ಕಳಕೊಂಡ ಅವಮಾನ, ಅವಮಾನ. ಇಲ್ಲ, ಇದಕ್ಕನ್ನು ಎಡೆ ಮಾಡಲಾರ್ದೆ. ಅಲೋ ನೀಚ, ಇಲ್ಲಿವರೆಗೆ ತಾಳಿ ಮೀತಿ ಇದಕ್ಕೆ ತಾಳಿಯನ್ನು ಕಿತ್ಕೊಂಡಲ್ವೇ? ಈಗ ನಾನು ಹೇಳುದು ಮಾತು ನೆನಪಿಗೆ ಇಟ್ಟುಕೋ. ನೀ ಹರಿದುಕೊಂಡ ತಾಳಿ ಕೇವಲ ಶಾಶ್ವತ. ಮುಂದೆ ನಿನ್ನ ರಕ್ತದಿಂದ ಹುಟ್ಟುವ ಮಗು ತಾಯಿಯ ಉದರದಲ್ಲಿ ಮನೆ ಬಿಟ್ಟು ಹೊರಟಿದೆ. ಮುಂದೆ ನಿನ್ನ ಮಗುವಿನೊಂದಿಗೆ ಬಂದು ನಿಮ್ಮಿಬ್ಬರದು ಮದುವೆ ಮಾಡಿ ತಾಯಿಯ ಕೊರಳಲ್ಲಿ ಮೌರು ಮಾಂಗಲ್ಯ ಕಟ್ಟಿಸಿ ಮಗ ತಂದ ಮಾಂಗಲ್ಯ, ಮಗ ತಂದ ಮಾಂಗಲ್ಯ. ನಾ ಮಾಡುದ ಶಬ್ದನು ಪುರಸ್ದೆ ಹೋದರೆ ನನ್ನ ತಾಯಿ ಜಾರತನದಿಂದ ಪಾಲನ ಪೋಷಣ ಮಾಡಿದ ಇಡೀ ಪುರುಷ ಸಮಾಜ ಚಪ್ಪಾಳೆ ತಟ್ಟಿಸಿ ನಗಿಲಿ. ಬರ್ತದೆ ಶಂಕರ್, ನಿಮ್ಮ ಇಬ್ಬರದು ಮದುವೆ ಮಾಡಿ ನನ್ನ ಈ ತಾಯಿಯ ಕೊರಳಲ್ಲಿ ಮರು ಮಾಂಗಲ್ಯ ಕಟ್ಟಿಸಿ ಮಗ ತಂದ ಮಾಂಗಲ್ಯ, ಮಗ ತಂದ ಬಾತಿಗೆ ಹೋಗೋಣ.
ದೂರ ನಡೆಯರಿ ಪಾಪಿಗಳೇ. ನಿಲ್ಲು ಶಂಕರ ನಿಲ್ಲು. ಏಕೆ? ಥು, ಗಂಡ ಹೆಂಡತಿಯು ತಮ್ಮನೊಂದಿಗೆ ಪ್ರೇಮಿಸಿ ಗರ್ಭವತಿಯಾದ ಸುದ್ದಿ ಊರಲ್ಲಿ ಕಾಗಚ್ಚಿನಂತೆ ಎತ್ತಿದೆ. ಇನ್ನು ಹೋಗು, ಹೋಗು, ಮನೆ ಬಿಟ್ಟು ಹೋಗು. ನಾಚಿಕೆ ಇಲ್ಲದ ಒಳಗೆ ಹೋಗು. ಹೌದು, ನಾನು ನರಾಧಮ. ನನ್ನ ಹೆಂಡತಿ ಗರ್ಭವತಿ. ಸ್ವತಃ ನನ್ನ ತಮ್ಮನಿಂದೇ ನನ್ನ ಹೆಂಡತಿ ಗರ್ಭವತಿ. ಆಕೆನ ಹೊಟ್ಟೆಯಲ್ಲಿ ಬೆಳೆತಿರೋ ಮಗು ನನ್ನ ತಮ್ಮನ ಮಗು. ನಂಬಬೇಡಿ, ನಂಬಬೇಡಿ, ಯಾರನ್ನು ನಂಬಬೇಡಿ. ಗೆಳೆಯನ ಹೆಂಡತಿ ಛಲವ ಇದ್ದರೆ ಛಲದಿಂದ ಕೆಡಿಸುತ್ತಾರ. ಈ ಸಮಾಜದಲ್ಲಿ ಯಾರನ್ನು ನಂಬಬೇಡಿ. ಭೋಜನಾಥ ಮುಗಿದ ನಂತರ ನಡೆಯದ ಈ ಸಮಾಜದ ಕೊನೆ ದೃಶ್ಯದ ಜಂಜಾಟ. ಹಲೋ ಹಲೋ. ಯಾಕಪ್ಪ ಕಂದ, ಇಷ್ಟೊತ್ತಿನವರೆಗೂ ಎಲ್ಲಿಗೆ ಹೋಗಿದ್ದೆ? ಇಂದು ನಮ್ಮ ಶಾಲೆಯಲ್ಲಿ ಯುನಿಯನ್ ಇತ್ತು. ಅಮ್ಮ ಅದಕ್ಕಾಗಿ ಬರುವುದಕ್ಕೆ ತಡವಾಯಿತು. ಹೌದಮ್ಮ, ಅದಿಯಮ್ಮ. ಇಂದಿನ ಸಮಾರಂಭದಲ್ಲಿ ಒಂದು ನಾಟಕ ಇತ್ತು. ಆ ನಾಟಕದಲ್ಲಿ ಉಮೇಶನ ಪಾತ್ರವನ್ನು ನೋಡುತ್ತಾ ಬರಲಿಕ್ಕೆ ಮನಸ್ಸೇ ಬರಲಿಲ್ಲ. ಯಾವ ನಾಟಕಪ್ಪ ಅದು? ಶ್ರವಣನ ಪಿತೃಭಕ್ತಿ. ಹೌದತ್ತಿಗೆ, ಉಮೇಶ ಶ್ರಾವಣ ಕುಮಾರ್ದು ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಿ ತೋರಿಸಿ ಎಲ್ಲರಿದ್ದರು ಚಪ್ಪಾಳಿಸಿ ಬಿಟ್ಟಿನ ಉಮೇಶ್. ಅಮ್ಮ ಶ್ರಾವಣ ಕುಮಾರನು ತನ್ನ ಹೆತ್ತ ಕೊಡು ತಂದೆಯ ತಾಯಿಗಳನ್ನು ತಕ್ಕಡೆಯಲ್ಲಿ ಕುಂಡರಿಸಿ ಪಾದಯಾತ್ರೆಯನ್ನು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಸುವ ಸಂದರ್ಭವನ್ನು ಅಭಿನಯಿಸುವಾಗ ನನ್ನ ತಂದೆ ಇದ್ದಿದ್ರಷ್ಟು ಚೆನ್ನಾಗಿರ್ತಿತ್ತು ಎಂದು ತಂದೆಯನ್ನೆಂದು ಅಳು ಬಂದಿತ್ತು. ಆದರೆ ಏನು ಮಾಡುವುದು, ಆ ವಿಧಿಯು ನನ್ನ ತಂದೆಯನ್ನು ಕಿತ್ತಿಕೊಂಡು ನನ್ನನ್ನು ತಬ್ಬಲಿಯನ್ನಾಗಿ ಮಾಡಿಬಿಟ್ಟಿದ್ದಾನಲ್ಲವೇನಮ್ಮ? ಉಮೇಶ, ಯಾಕಮ್ಮ ಚೀರುವೆ? ನನ್ನ ತಂದೆ ಸತ್ತಿಲ್ಲವೇ? ಹಾಗಾದರೆ ಶಾಲೆ ಹುಡುಗರು ನನ್ನನ್ನು ತಂದೆ ಸತ್ತವನೆಂದು ಹೇಗೆ ಹೇಳುತ್ತಾರಮ್ಮ? ಹುಡುಗರು ಆಟ ಆಡುವಾಗ ಹತ್ತಿರ ಹೋದರೆ ಅಪವಿತ್ರದಿಂದ ಹುಟ್ಟಿದವನೆಂದು ಹೇಳುತ್ತಾರಮ್ಮ. ಮಕ್ಕಳನ್ನು ಹೆತ್ತ ತಾಯಿಗಳು ಯಾಕೆ ಹೊಡೆಯುವರಮ್ಮ? ಹೇಳಮ್ಮ, ತಂದೆಯಲ್ಲಿದ್ದಾರೆ ನಂಬುದಾದರೂ ಹೇಳಮ್ಮ.
ಹೌದು, ನೀ ಸುಮ್ಮನೆ ಇರಬೇಕಾದರೆ ನೀ ಪವಿತ್ರದಿಂದ ಗರ್ಭಧರಿಸದೆ ಅಪವಿತ್ರದಿಂದ ಗರ್ಭಧರಿಸಿ ನನ್ನನ್ನು ಹೊಡೆದಿರುವೆ. ಅದಕ್ಕಾಗಿ ನೀ ಸುಮ್ಮನೆ ಇರುವೆ. ಉಮೇಶ್, ಚೆನ್ನಾಗ ಮಾತನಾಡಿದ. ಇಡೀ ಲೋಕ ಬೇಕಾದವನೇ ಮಾತನಾಡಿ ಕೇಳಿದರೆ ನಾ ಲಕ್ಷ್ಯ ಕೊಟ್ಟಿಲ್ಲ. ಆದರೆ ನೀನು ಈ ರೀತಿ ಮಾತು ಕೇಳಿದರೆ ನನ್ನ ಕರುಳು ಕತ್ತರಿಸಿದಂಗಾಗಿತ್ತು. ನಿನ್ನ ತಾಯಿ ಅಗ್ನಿಯಷ್ಟು ಪವಿತ್ರಳು, ಇಂಥವಳಿಗೆ ಬೇರೆಯವ್ರದ್ದು ಮಾತನ್ನು ಕೇಳಿ ಮಾತನಾಡಿದೆಯಲ್ಲ, ಇದೇನು ನೀನು ಶಾಲೆಯಲ್ಲಿ ಕಲ್ದಿತ್ತು? ಹಾಗಾದರೆ ನನ್ನ ತಾಯಿ ಪವಿತ್ರ ಆದರೆ ನನ್ನ ಜನ್ಮದ ವೃತ್ತಾಂತವನ್ನು ಏಕೆ ಹೇಳಲಾರದು? ಅಂಕಲ್, ನೀವಾದ್ರೂ ಹೇಳಬಾರದೆ? ಹೇಳ್ತೇನೆ ಕೇಳು ಉಮೇಶ್, ನಿನ್ನ ಜನ್ಮದ ಕಥೆಯನ್ನು. ನಿನ್ನ ತಂದೆ ಹೆಸರು ಶಂಕರ್, ನಿನ್ನ ಇನ್ನೊಬ್ಬ ಚಿಕ್ಕಪ್ಪನ ಹೆಸರ ಸುನೀಲ್. ಅವನ ಚಿಕ್ಕಪ್ಪನ ಸುನೀಲ್ದು ದೃಶ್ಯಕೃತ್ಯದ ಮೋಸಲಿ ಸುಳುಕಿ ನಿರಾಪರಾಧಗಳ ನಮ್ಮನ್ನು ಅಪವಾದ ಹೊರಿಸಿ ನಮ್ಮನ್ನು ಮನೆ ಹೊರಗೆ ಹಾಕಿದ್ರು. ಉಮೇಶ್, ಮನೆ ಹೊರಗೆ ಹಾಕಿದ್ರು. ಹಾಗಾದರೆ ನನ್ನ ತಾಯಿ ಕೊರಳಲ್ಲಿ ಮಾಂಗಲ್ಯಕ್ಕಿಲ್ಲ? ಹೇಳ್ತೀನಿ ಕೇಳು ಉಮೇಶ್, ನಿನ್ನ ತಂದೆ ಜೀವಂತ ಇರುವಾಗಲೇ ನಾವು ಮನೆ ಬಿಟ್ಟು ಹೊರಟಾಗ ನಿನ್ನ ತಾಯಿಯ ಕೊರಳಲ್ಲಿ ಇತ್ತ ಮಾಂಗಲ್ಯವನ್ನು ಕಿತ್ತುಕೊಂಡು ಇದ್ದು ಸತ್ತಾಂಗಿ ಆಗಿದ್ದಾನಪ್ಪ, ಇದ್ದು ಸತ್ತಾಂಗಿ ಆಗಿದ್ದಾನೆ. ಉಮೇಶ, ನನಗೊಂದು ಮಾತು ಕೊಡ್ತೀಯಾ? ಅದೇ ಮತ್ತೆ ಹೇಳು ಅಂಕಲ್, ನಡೆಸಿಕೊಡುತ್ತೇನೆ. ಅದೇ ನಿನ್ನ ತಂದೆ ಕಿತ್ತುಕೊಂಡ ಮಾಂಗಲ್ಯನ್ನು ನಿನ್ನ ಸೋಬುದ್ಧಿ ಚಾತುರ್ಯದಿಂದ ಮತ್ತೆ ಕಟ್ಟಿಸಬೇಕು. ಅಂದರೆ ನಾ ಹೇಳಿದಷ್ಟು ಉಮೇಶ್, ನಿನ್ನ ತಂದೆ ಎಲ್ಲಿಯಾದರೂ ಹುಡುಕಿ ತಂದು ಅವರ ಇಬ್ಬರದು ಮನುಷ್ಯ ತಿರ್ಸಿ ತಾಯಿಯ ಕೊರಳಲ್ಲಿ ಮರು ಮಾಂಗಲ್ಯ ಕಟ್ಟಿಸಿ ಮಗ ತಂದ ಮಾಂಗಲ್ಯ ವಜ್ರದ ಸ್ತರವನ್ನು ನಡೆಸಿಕೊಡು. ಮಾತನ್ನು ಅಮ್ಮ, ನಿನ್ನ ಅಂತರಾಳವನ್ನು ಅರಿಯದೆ ಈ ರೀತಿ ಮಾತನಾಡಿದೆ. ನನ್ನನ್ನು ಕ್ಷಮಿಸಮ್ಮ, ಕ್ಷಮಿಸಮ್ಮ. ನೀನು ಹೋದ ಕೆಲಸದಲ್ಲೇ ಜಯಶಾಲಿಯಾಗಿವ ಎಂದು ಉದಯ ಸೂರ್ಯನ ಮೇಲೆ ಜನ್ಮ ಕೊಟ್ಟ ನಿನ್ನ ಮೇಲೆ ಆಣೆ ಮಾಡಿ ಹೇಳುವೆ. ಬೇರೆಯಾದ ತಂದೆಯನ್ನು ಎಲ್ಲಿದ್ದರೂ ಹುಡುಕಿ ತಂದು ಅವರಿಂದ ಕೈಯಿಂದ ನಿನ್ನ ಬರಿದಾದ ಕೊರಳಿಗೆ ಮರುಮಂಗಲ್ಯವನ್ನು ಒದಗಿಸಿಕೊಡದಿದ್ದರೆ ನಾನು ನನ್ನ ತಂದೆಯ ಮಗನೇ ಅಲ್ಲ. ಹೇಳು ಮಗು, ಎದ್ದೇಳು. ನೀನು ಹೋದ ಕೆಲಸ ಜಯಶಾಲಿ ಆಗಿ ಬರಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಅಮ್ಮ, ಚಿಕ್ಕಪ್ಪನೊಂದು ಮಾತು ಹೇಳಿದ್ದ. ಸಾವುಕಾರ ಸುನಿಲ್ ನನ್ನ ಚಿಕ್ಕಪ್ಪನೇ? ಹೌದಪ್ಪ, ಸುನಿಲ್ ಅಂತ ಇದ್ದದ್ದು ನಿನ್ನ ಚಿಕ್ಕಪ್ಪ. ಅವರ ಮನೆಯಲ್ಲಿ ಕಸ ಮುಸುರೆ ಬೆಳೆದು ಉಂಡ ಎಂಜಲವನ್ನು ತಿಂದು ಬದುಕುತ್ತಿರುವುದು ಅವರು ನಿಮ್ಮ ಅಜ್ಜನಪ್ಪ, ನಿಮ್ಮ ಅಜ್ಜ. ಅಮ್ಮ, ಆ ಮನೆಯಲ್ಲಿ ಕೆಲಸ ಮಾಡುವ ನನ್ನ ಅಜ್ಜನಾದರೆ ಅವನನ್ನು ಸಲಹಲಿಕ್ಕೆ ನಿಮಗೆ ಆಗಲಿಲ್ಲವೇನಮ್ಮ? ಇಲ್ಲ ಮಗು, ಆ ನಿನ್ನ ಅಜ್ಜ ಅರ್ಥಾತ್ ನನ್ನ ತಂದೆಗೆ ಕರ್ಲಿಕ್ಕೆ ಹೋದರೆ ಹುಟ್ಟಿದ ಮನೆ ಬಿಟ್ಟು ಬರಲ್ಲ ಅಂತ ಖಂಡಿತವಾಗಿ ಹೇಳಿಬಿಟ್ಟನಪ್ಪ ನನ್ನ ತಂದೆ. ಎಲ್ಲದಕ್ಕೂ ಆ ದೇವರ ಮೇಲೆ ಭಾರ ಹಾಕಿ ನಡೆದರಾಯ್ತು. ದೇವರು ಎಲ್ಲಿದ್ದ? ನಮ್ಮ ದೇವರು ಬಸುರಿಯಾದ ನಿನ್ನ ಮೇಲೆ ಸಂಶಯದ ಗಾಳಿ ಬೀಸಿ ಜಗತ್ತನ್ನೇ ನೋಡದೆ ಏನೋ ಅಪರಾಧ ಮಾಡದ ನನ್ನ ಮೇಲೆ ಹಾಕಿರೋ ಮನೆಯಿಂದಲೇ ಹೊರ ದಬ್ಬುದನ್ನು ನೋಡುತ್ತಾ ಸುಮ್ಮನಿರುತ್ತಿದ್ದಾನೆಯ ನನ್ನ ದೇವರು. ಯಾರಾದರೂ ಇದ್ದ ಆಸ್ತಿಯನ್ನು ತನಗೆ ಬೇಕಾದಂತೆ ಉಪಯೋಗಿಸಿಕೊಂಡು ಬೊಚ್ಚ ಬೆಳಗಿಸಿಕೊಂಡು ಹಸ್ತುಲಿಕ ತಲ್ಪದ ಮೇಲೆ ಮಲಗುವ ಈ ನನ್ನ ಚಿಕ್ಕಪ್ಪನಿಗೆ ಸುಮ್ಮನೆ ಬಿಡ್ತಿದ್ದಾನೆ ನಿನ್ನ ದೇವರು. ನೋಡಮ್ಮ, ಸಕಲೇಶ್ವರ ಯುದ್ಧದಲ್ಲಿ ನಿನಗೆ ಹರಕು ಬಟ್ಟೆ, ಅವರಿಗೆ ರೇಷ್ಮೆ ಬಟ್ಟೆ. ಮಗು, ಹರಿದ ಬಟ್ಟೆ ಅಂತ ಎಷ್ಟೊಂದು ಕೀಳಾಗಿ ಮಾತನಾಡ್ತಾ ಇದೆಯಲ್ಲಪ್ಪ. ಎಂದು ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮೆಲ್ಲಮ್ಮ ಎಂತ ವೀರ ನಾರಿಯರಿಗೆ ಬಿಟ್ಟಿಲ್ಲ ಈ ಕಷ್ಟ ಎಂಬ ಪರಿಸ್ಥಿತಿ. ಅಂಥದ್ರಲ್ಲಿ ನಾವು ಮನುಷ್ಯರು ನಮ್ಮಂಥವರ ಪಾಡೇನು? ಅದು ಅಲ್ಲದೆ ಎಷ್ಟು ಕೆಲವೊಂದಿಷ್ಟರ ಮನೆಯಲ್ಲಿ ಉಣ್ಣೋದಕ್ಕೆ ಅನ್ನ, ಉಡೋದಕ್ಕೆ ಬಟ್ಟೆ ಇಲ್ಲ. ಅಂಥದ್ರಲ್ಲಿ ನಾವೇ ಎಷ್ಟೊಂದು ಉತ್ತಮರಪ್ಪ, ನಾವೇ ಎಷ್ಟೊಂದು ಉತ್ತಮರು. ಅಮ್ಮ, ಇಂಥ ಸಂಪ್ರದಾಯಗಳಿಗೆ ಕಟ್ಟಿ ಬಿದ್ದ ಭಾರತ ಮಣ್ಣಿನಲ್ಲಿ ಅನ್ಯಾಯ, ಅತ್ಯಾಚಾರ, ಲಂಚಗೊಳಿತಗಳು ಮನೆ ಮಾಡಿ ದೇಶದ ಮರ್ಯಾದೆಯನ್ನು ರಾಜ ಹಾಕುತ್ತಿರುವುದು. ಶ್ರೀಮಂತರ ಅಠಾಸ್ಯದಿಂದ ತಿಂದು ತೆಗೆದು ಹೋಗಿದ ಎಂಜಲಿಗಾಗಿ ಹೋರಾಡ್ತಾ ಜನಕ್ಕೆ ಕೇಳೋರು ಯಾರೂ ಇಲ್ಲವೇ? ಉಮೇಶ,
ಮಹಾಭಾರತದಲ್ಲಿ ಶ್ರೀಕೃಷ್ಣ ಅರ್ಜುನಿಗೆ ಉಪದೇಶ ಮಾಡುವಾಗ ಕರ್ಮವಾದಿ ಕಾರಸದೆ ಮಾ ಫಲೇಶು ಕದಾಚನ್ನವರು ಹೇಳಿದ್ದಾರೆ, ಫಲಾಫಲ ವಿಚಾರಿಸಿದೆ ಅದು ಫಲ ಸಿಕ್ಕೇ ಸಿಕ್ಕದಂದು. ಮತ್ತೊಬ್ಬ ಸಂದರ್ಭದಲ್ಲಿ ಸಭಾವಾಮಿ ಯುಗವಿಗೆ ಮತ್ತೆ ಅವತರಿಸುವೆ. ಅಂಕಲ್, ಶ್ರೀಕೃಷ್ಣ ಮತ್ತೆ ಅವತರಿಸುವವನೇ? ಯಾಕಾಗಬಾರ್ದು? ಮಹಾತ್ಮ ಗಾಂಧಿ, ಅಂಬೇಡ್ಕರ್ ಮೊದಲಾಗಿ ಮಹಾನಾಯಕರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಲ್ವೇ? ಆದರೆ ಗೋಮುಖ ವ್ಯಾಕರಗಳು ಸಿಕ್ಕ ಸ್ವಾತಂತ್ರ್ಯವನ್ನು ಬೇಕಾಫಲೆ ಬಿಟ್ಟು ಹಾಳು ಮಾಡುತ್ತಾರೆ. ಬಾ ಮಗು, ಶಾಲೆದಿಂದ ಬಂದು ಮಕ್ಕಳು ಹೊತ್ತಾಯ್ತು, ಊಟ ಮಾಡೋಣ. ಆಯಿತು, ನೀವು ಹೇಳಿದಂತೆ ತಂದೆಯನ್ನು ಹುಡುಗಿ ತಂದು ಮುಂದಿನ ಕಾರ್ಯ ಕೈಗೊಳ್ಳುತ್ತೇನೆ. ಅಂಕಲ್, ಇವರೇ ನನ್ನ ತಂದೆ ಎಂದು ಹೇಗೆ ಗುರುತಿಸುವುದು? ನಾ ಹೇಳಿದಷ್ಟು ಉಮೇಶ್, ಮೊದಲೇ ನಾವು ಮನೆಗೆ ಬಂದು ನಂತರ ನಾ ವಿಚಾರ ಮಾಡುವ. ನಡಿ ಹೋಗೋಣ. ಆಯ್ತು, ನಡೆಯರಪ್ಪ, ಹೋಗೋಣ.